ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ ವಿಯೋಮಾರ್ಟ್ ಕಂಪನಿಯ ಸೌತ್ ಹೆಡ್ ಇದ್ದೀನಿ. ಸ್ನೇಹಿತರೆ, ಈಗ ಕಳೆದ 1.5-2 ತಿಂಗಳಿಂದ ಬಂದು ಈ ತೋಟಕ್ಕೆ ಅಡಿಕೆ ತೋಟ ಇದು ಅಕ್ಲೆಪಳ್ಳಿ ಅಂತ ಹೇಳಿ, ನಮ್ಮ ಅಪ್ಲೆಪಳ್ಳಿ ಶಿವಣ್ಣರ ತೋಟ. ಶಿವಣ್ಣರೇ, ನಾವು ಬಂದಾಗ ನಿಮ್ ತೋಟಕ್ಕೆ ಏನ್ ಪ್ರಾಬ್ಲಮ್ ಇತ್ತು? ಅಂದ್ರೆ ಇದು ಮಗ್ಗೆಲ್ಲ ಕಾಳಿ ಕುದುರ್ತಾ ಇತ್ತು, ಕಾಯೆಲ್ಲ ಉದುರ್ತಾ ಡ್ರಾಪ್ ಆಗ್ತಾ ಇತ್ತು, ಎಲ್ಲೇ ಕೂಡ ಬೇಸ್ ಮುದುರೆಲ್ಲ ಬರ್ತಾ ಇತ್ತು. ನಾವು ಈ ಡೆವಲಪರ್ ವಿವೋ ಪ್ರೊಡಕ್ಷನ್, ಕಿಸಾನ್ ಕಿಂಗ್, ಕಿಸಾನ್ ಗ್ರೋತ್ ಅವು ಬಳಸಿದಾಗಿದ್ದ ಎಲೆ ಎಂಬುದು ಬೇಸ್ ಯಾವ ರೀತಿ ಬಳಸಿದ್ರಿ? ಈ ಕಡೆ 1 ಲೀಟರ್ ಹಾಕಿವಿ, ಆ ಕಡೆ 1 ಲೀಟರ್ ಹಾಕಿವಿ. ನಮ್ಮ 1500 ಗಿಡ ಇದಾವೆ, 1500 ಗಿಡ. 1500 ಗಿಡಕ್ಕೆ 3000 ಲೀಟರ್ ಹಾಕಿವಿ. ಒಂದೊಂದು ಗಿಡಕ್ಕೆ ಒಂದು 2 ಲೀಟರ್ ಅಂತ ನೀವು ಕೊಟ್ಟಿರೋ ಬಳಸಿ ಅವಾಗಿದ್ದ ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿತ್ತು. ಯಾವಾಗ ಕಾಯಿ ಉದ್ರೋದು ಕಡಿಮೆ ಆಗಿದೆಯಾ? ಬಹಳ ಕಡಿಮೆ ಆಗುತ್ತೆ ಸರ್, ಕಾಯಿ ಉದ್ರೋದು ಕಡಿಮೆ ಆಗಿದೆ, ಬಹಳ ಕಡಿಮೆ ಆಗುತ್ತೆ. ರೈತರೇ ಅಬ್ಸರ್ವ್ ಮಾಡಬಹುದು, ಪ್ರತಿಯೊಂದು ಗಿಡದಲ್ಲೂ ಕೂಡ ಕಾಯಿ ಯಾವ ತರ ಕಟ್ಟಿದೆ, ಎಲೆ ಬಳ್ಳಿ ಕೂಡ ಯಾವ ತರ ಇದೆ, ಮತ್ತೆ ಗಿಡ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ನೆಲದಲ್ಲಿ ಸೂಪರ್ ಹೆಲ್ತಿ ನೆಲದಲ್ಲಿ ನೋಡಬಹುದು ನೀವು, ಹಳ್ಳು ಕೂಡ ಉದುರೋದು ಕಡಿಮೆ ಆಗಿದೆ. ಈ ಗಿಡಗಳಿಗೆ ನಮ್ಮ ವಿಯೋಮಾರ್ಟ್ ಕಂಪನಿಯ ಕಿಸಾನ್ ಕಿಂಗ್ ಗ್ರೋತ್ ಡೆವಲಪರ್ನ ಪ್ರತಿಯೊಂದು ಗಿಡಕ್ಕೂ ಆ ಕಡೆ 1 ಲೀಟರ್, ಈ ಕಡೆ 1 ಲೀಟರ್ ಕೊಟ್ಟಿದ್ದೀವಿ. ಜೊತೆಗೆ ತಿಪ್ಪೆ ಗೊಬ್ಬರನ 40-45 ದಿವಸ ನೆರಳಲ್ಲಿ ಹಾಕಿ ಅದಕ್ಕೆ ನಮ್ಮ ಡೆವಲಪರ್ ಗ್ರೋತ್ ಪ್ರಾಡಕ್ಟ್ ಅನ್ನ ಸ್ಪ್ರೇ ಮಾಡಿಸಿ 45 ಡೇಸ್ ಆದ್ಮೇಲೆ ಆ ತಿಪ್ಪೆ ಗೊಬ್ಬರ ಡಿಕಂಪೋಸ್ಟ್ ಆಗಿ ಬ್ಯಾಕ್ಟೀರಿಯಲ್ ಕಲ್ಚರ್ ಆಗುತ್ತೆ, ಅಂದ್ರೆ ಜೈವಿಕ ಗೊಬ್ಬರ ಆಗುತ್ತೆ. ಆ ಜೈವಿಕ ಗೊಬ್ಬರ ಕೊಟ್ಟ ಮೇಲೆ ಇವತ್ತು 45 ಡೇಸ್ ಅಲ್ಲಿ ಇವತ್ತು ನಿಮಗೆ ಇಲ್ಲಿ ನೋಡಬಹುದು ಸ್ನೇಹಿತರೆ, ರೈತರು ಖುಷಿಯಾಗಿ ತೋರಿಸ್ತಾ ಇದ್ದಾರೆ. ಎರೆಹುಳುಗಳು ನೋಡಿ ಎರೆಹುಳುಗಳು ಕೂಡ ಸಮೃದ್ಧಿಯಾಗಿ ಇಲ್ಲಿ ನೋಡಿ, ರೈತನ ಮಿತ್ರ ಎರೆಹುಳು ಕೂಡ ಮಣ್ಣು ಯಾವ ತರ ಇದೆ, ಕಾಪಿ ಪೌಡರ್ ಇದ್ದಂಗಿದೆ. ಇಲ್ಲಿ ನೋಡಿ, ಅಡಿಕೆ ತೋಟದಲ್ಲಿ ತೋರಿಸ್ತಾ ಇದೆ ಸ್ನೇಹಿತರೆ, ನೋಡಿ ಎಷ್ಟು ಉದ್ದ ಇದೆ. ಮಣ್ಣು ಕೂಡ ಭೂಮಿ ಕೂಡ ಯಾವ ತರ ಇದೆ ನೋಡಿ, 100% ನೋಡಿ ಎರೆಹುಳು ಯಾವ ತರ ಇದೆ ನೋಡಿ. ನಮ್ಮ ಡೆವಲಪರ್ ಪ್ರಾಡಕ್ಟ್ ಕಿಸಾನ್ ಕಿಂಗ್, ಕಿಸಾನ್ ಗ್ರೋತ್ ಬಳಸಿದೀವಿ. ಮಣ್ಣಾಗ ಹಾಕಿರೋದು ಮತ್ತೆ ಮಣ್ಣಲ್ಲಿ ಹಾಕಿದೀವಿ ಸ್ನೇಹಿತರೆ, ಗೊಬ್ಬರದಲ್ಲೆಲ್ಲ ಮಣ್ಣು ಕೂಡ ನೀವು ನೋಡಬಹುದು. ಇದನ್ನೇ ನಾವ್ ಹೇಳೋದು ನಂಬರ್ 1 ಜೈವಿಕ ಗೊಬ್ಬರ ಅಂತ. ಯಾವ ತರ ಗೊಬ್ಬರ ರೆಡಿ ಆಗಿದೆ ನೋಡಿ ಸ್ನೇಹಿತರೆ. ಈ ರೀತಿ ಯಾವಾಗ ಮಣ್ಣಿನ ಫಲವತ್ತತೆ, ಮಣ್ಣಿನ pH ವ್ಯಾಲ್ಯೂ ಚೇಂಜ್ ಆಗುತ್ತೆ, ರೈತನಿಗೆ ಇಳುವರಿ ಕೂಡ ಚೆನ್ನಾಗುತ್ತೆ, ಗಿಡ ಲೈಫ್ ಟೈಮ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಶಿವಣ್ಣರ ಖುಷಿಯಾಗಿದ್ದೀರಾ? ಇಲ್ಲಿ ಹಾಕಿವಿ, ನೋಡಿ ಸರ್, ನೋಡಿ ಲೂಸ್ ಐತಿ ನೋಡ್ರಿ. ರೈತರ ಸಂತೋಷ ಇಲ್ಲಿ ಕಾಣ್ತಾ ಇದೆ, ನಾನು ಹೇಳೋ ಅವಶ್ಯಕತೆ ಇಲ್ಲ. ಇದು ಗೊಬ್ಬರ ಅಲ್ಲ, ನಾವು ಹಾಕಿರೋದು ಮಣ್ಣು ಹಾಕಿರೋ ಸರ್. ಇದು ಮಣ್ಣಿನ ಮೇಲೆ ಏನ್ ಹಾಕಿದ್ರೆ? ಮಣ್ಣಿನ ಮೇಲೆ ಡೆವಲಪರ್ ಮಿಕ್ಸಿಂಗ್ ಮಾಡಿರೋ ಹಾಕಿವಿ. ನೋಡಿ ಸ್ನೇಹಿತರೆ, ರೈತರು ಕೂಡ ತುಂಬಾ ಖುಷಿಯಾಗಿ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಶಿವಣ್ಣರೇ, ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಡನ್.